ತಥಾಚ ಸದಾ ಒಂದೇ ಯಾವಾಗಲೂ ನಮಿಸುತ್ತೇನೆ. ಗ್ರಂಥಾರಂಭದಲ್ಲಿ ಗ್ರಂಥ ಮುಗಿಲಿಕ್ಕಾಗಿ ಮಾತ್ರ ನಮಸ್ಕಾರ ಅಲ್ಲ ಅಂತ. ವಂದನ ಅನ್ನೋದು ಸಹಜ ಅಷ್ಟೇ. ಈ ಗ್ರಂಥ ಸಮಾಪ್ತಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಆ ಗ್ರಂಥ ಸಮಾಪ್ತಿ ಅನ್ನುವ ಕಾನ್ಸೆಪ್ಟೇ ಅಷ್ಟೊಂದು ಸೊರಸವಾಗೇನೂ ಇಲ್ಲ. ಯಾಕೆಂದರೆ ಒಂದು ಗ್ರಂಥ ಮುಗಿಬೇಕು ಮುಗಿಯುತ್ತೆ ಅಂತಲೇ ಇಲ್ಲ. ಸಮತೀತ ದಾಟಿದ, ಅತೀತ ಕ್ಷರಾಕ್ಷರಗಳನ್ನು ದಾಟಿದ. ಆಯ್ತಾ? ಒಂದು ಗ್ರಂಥ ಸಮಾಪ್ತಿ ಆಗೋದು ಅಂತ ಹೇಳಿ ಏನರ್ಥ? ಗ್ರಂಥದ ಆಶಯ ಎಷ್ಟರ ಮಟ್ಟಿಗೆ ನಿಮಗೆ ತಲುಪತ್ತೋ ಅದು ಗ್ರಂಥ ಮುಗೀತು, ಗ್ರಂಥದ ಸಮಾಪ್ತಿ. ಗ್ರಂಥದ ಆಶಯ ಎಲ್ಲಿ ತನಕ ಮುಟ್ಟುತ್ತೆ ಗೊತ್ತಿಲ್ಲ. ಅದು ಹೇಳುವವರಿಗೆ ಮತ್ತು ಕೇಳುವವರಿಗೆ ಸಂಬಂಧಪಟ್ಟದ್ದು. ಇಲ್ಲದೆ ಎಷ್ಟೂ ಆಶಯ ಮುಗಿಲಿಕ್ಕಿರುತ್ತೆ. ಯಾವುದೂ ಗ್ರಂಥ ಮುಗಿದೇ ಇಲ್ಲ ಅಂತಲೂ ಹೇಳಬೇಕಾಗತ್ತೆ. ಕೆಲವೊಂದು ಹಿರಿದಾದ ಗ್ರಂಥಗಳನ್ನು ನೋಡಿದರೆ ವೇದ ಮುಗೀತು ಅಂತ ಹೇಳಲಿಕ್ಕೆ ಬರುತ್ತಾ? ನಾವು ಮುಗಿಸಿದೆವು ಅಷ್ಟೇ. ನಮಗೆ ಪ್ರಜ್ಞೆಗೆ ಎಷ್ಟು ತಾಕತ್ತೋ ಅಷ್ಟು ಮುಗಿಯುತ್ತೆ ಅಷ್ಟೇ ಅರ್ಥ. ಗ್ರಂಥ ಸಮಾಪ್ತಿ ಅದೆಲ್ಲ ತಾರ್ಕಿಕರ ತಲಹರಟೆ. ಮಂಗಳ ಅನ್ನೋದು ಗ್ರಂಥ ಸಮಾಪ್ತಿಗೆ ಕಾರಣವೋ ವಿಘ್ನ ಧ್ವಂಸಕ್ಕೆ ಕಾರಣವೋ ಯಾಕೆ ಯೋಚನೆ ಮಾಡ್ತೀರಾ? ಸದಾ ಒಂದೇ. ನಮಸ್ಕಾರ ಮಾಡ್ತಾ ಇದ್ದೀನಿ ಅಷ್ಟೇ ಯಾವಾಗಲೂ. ಅವನು ಎಷ್ಟು ಹೇಳಿಸ್ಬೇಕು ಅಷ್ಟು ಹೇಳ್ತಾನೆ. ಎಷ್ಟು ಹೇಳಬೇಕು? ಯಾವ ಗ್ರಂಥವೂ ಪೂರ್ಣ ಅಲ್ಲ. ಪುರಾಣ ಪೂರ್ಣನಾ? ಯಾಕೆಂದರೆ ಆ ಕಾಲದಲ್ಲಿ ಹತ್ತಿರವಾದ ಪರಮಾತ್ಮನ ರೂಪಗಳನ್ನು ಹೇಳುತ್ತೆ. ಆಮೇಲೆ ಅದೇನು ಹೇಳಲ್ಲ. ಈ ಗ್ರಂಥ ಸಜ್ಜನರಿಗೆ ಮುಟ್ಟಬೇಕು, ಸಜ್ಜನರು ಈ ಗ್ರಂಥದ ಆಶಯವನ್ನು ತಿಳ್ಕೊಳ್ಬೇಕು. ಋಗ್ಭಾಷ್ಯ ಮುಗೀತು, ಮಂಗಳಾಚರಣೆ ಇದೆ, ಇಡೀ ಗ್ರಂಥ ಮಂಗಳಾಚರಣೆ. ಆದರೂ ಅದು ಮುಗಿಲಿಲ್ಲ. ನಿರ್ವಿಘ್ನ ಪರಿಸಮಾಪ್ತಿ ಅಂತನಾ? ಒಂದು ನಾವು ಹೇಳಬೇಕಾದ ವಿಷಯ ಇಷ್ಟು ಅಂತ ಹೇಳೋದು ಅಂತ. ಅದು ಗ್ರಂಥಕರ್ತೃವಿನ ಮನಸ್ಸಿನಲ್ಲಿ ಎಷ್ಟಿತ್ತು ಅಂತ ಗೊತ್ತಾಗಲ್ಲ. ಅದೇ ಸಮಾಪ್ತಿ. ಶಿಷ್ಯನ ನಿರ್ವಿಘ್ನವಾಗಿ ಮುಗಿಸೋದು ಅವ್ರು ಬರೋದ ಮೇಲೆ ಇದನ್ನು ಅಧ್ಯಯನ ಮಾಡ್ತಾರೆ ಅಂತ. ಶಿಷ್ಯಂದ್ರು ನಿರ್ವಿಘ್ನವಾಗಿ ಮುಗಿಸೋದು ಅಂತ ಹೇಳಿದ್ರೆ ಅದರ ಆಶಯವನ್ನು ಬೇರೆ ಬೇರೆ ಕಡೆ ಅಪ್ಲೈ ಮಾಡ್ಕೊಂಡು ಓದಬೇಕು. ಅದು ಹಾಗಾಗತ್ತೆ. ಅಷ್ಟೇ. ಅದೇ ಒಂದೇ ನಮಸ್ಕಾರ ಮಾಡ್ತಾ ಇದ್ದೇನೆ. ಹಾಗಾಗಿ ಪ್ರಾಚೀನ ಏನು ಗ್ರಂಥ ವ್ಯಾಖ್ಯಾನ ಪರಂಪರೆಯಲ್ಲಿ ಏನೆಲ್ಲ ಬರುತ್ತೆ, ವಿಘ್ನಧ್ವಂಸ ಕಾರಣವೋ, ವಿಘ್ನಧ್ವಂಸಕ್ಕಾಗಿ ಮಂಗಳಾಚರಣೆ ಮಾಡೋದು, ಗ್ರಂಥ ಸಮಾಪ್ತಿಗಾಗಿ ಮಂಗಳಾಚರಣೆ ಮಾಡೋದು ಎಲ್ಲ ಸುಮ್ಮನೆ ತಮಾಷೆಗೆ ಒಂದು ಬುದ್ಧಿ ಚರ್ಚೆಗೆ ಇಟ್ಕೊಳ್ಬೇಕು. ಅದನ್ನು ಸೀರಿಯಸ್ ಆಗಿ ತಗೊಳ್ಳೋ ಅಗತ್ಯ ಏನೂ ಇಲ್ಲ. ಆದರೆ 3-4 ತಿಂಗಳು ಅದೇ ಪಾಠದಲ್ಲಿ ಹೊಟ್ಟೋಗುತ್ತೆ. ವಸ್ತು ನಿರ್ದಿಶತಿ ವಿಚೇತನಾನಿ ಇತ್ಯಾದಿನ ಸದುಕ್ತಿಭಿ ಸದಾಗಮೈ ನಿರ್ದೋಚ ಉಪಪತ್ಯುಕ್ತಿಭಿಶ್ಚ. ನೋಡಿ ಶ್ಲೋಕ ಏನು ಹೇಳ್ತಾ ಇದೆ? ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೆ. ಯಾನೀಹ ವಿಚೇತನಾನಿ, 3 ವಿಶೇಷಣಗಳಿದೆ. ಏನು? ಸದಾಗಮೈಕ ವಿಜ್ಞೇಯತ್ವ, ಸಮತೀತ ಕ್ಷರಾಕ್ಷರತ್ವ, ನಿರ್ದೋಚ ಅಚೇಷ ಸದ್ಗುಣತ್ವ ಅನ್ನುವ 3 ವಿಶೇಷಣಗಳು. ಈ ವಿಶೇಷಣಗಳು ಏನನ್ನ ಹೇಳಿದ್ದೇನೆ ನಾನು ಮಂಗಳ ಶ್ಲೋಕದಲ್ಲಿ ಅಥವಾ ಆರಂಭದಲ್ಲಿ, ಅದನ್ನೇ ಸದುಕ್ತಿಭಿ, ಒಳ್ಳೆಯ ಮಾತುಗಳಿಂದ, ಅದು ಬೇರೆಯವರ ಒಳ್ಳೆಯ ಮಾತನ್ನು ಕೋಟ್ ಮಾಡಿರಬಹುದು, ನನ್ನದೇ ಆದ ಯುಕ್ತಿಗಳಿರಬಹುದು, ಎರಡರಿಂದಲೂ ಸಾಧಯಿಷ್ಯಾಮಿ, ಸಾಧನೆ ಮಾಡುತ್ತೇನೆ. ಹೇಗೆ ಸಾಧನೆ ಮಾಡ್ತೀರಾ? ಕ್ರಮಾತ್. ಮೊದಲು ಸದಾಗಮೈಕ ವಿಜ್ಞೇಯತ್ವವನ್ನು ಸಾಧನೆ ಮಾಡ್ತೇನೆ, ಆಮೇಲೆ ಸಮತೀತ ಕ್ಷರಾಕ್ಷರತ್ವವನ್ನು ಸಾಧನೆ ಮಾಡ್ತೇನೆ, ಆಮೇಲೆ ನಿರ್ದೋಚ ಅಚೇಷ ಸದ್ಗುಣತ್ವವನ್ನು ಸಾಧನೆ ಮಾಡ್ತೇನೆ. ಯಾಕೆ ಮಾಡ್ತೀರಾ? ಕ್ರಮಾತ್ ಸರಿ. ಯಾಕೆ ಮಾಡ್ತೀರಾ? ಸಜ್ಜನ ಸಂವಿದೆ. ಈ ಸಜ್ಜನ ಸಂವಿದೆ ಅನ್ನುವ ಪದವನ್ನು ನಾರಾಯಣ ಪಂಡಿತಾಚಾರ್ಯರು ವ್ಯಾಖ್ಯಾನ ಮಾಡಿದ ಬಗೆ ಹೇಗೆ?
ಅತ್ರ ಸಜ್ಜನ ಸಂವಿದ ಇತಿ ಸಜ್ಜನಃ ಅಧಿಕಾರಿ ಮೋಕ್ಷೈಕ ಫಲ ನಾರಾಯಣ ಸಂವಿತ್ ಪ್ರಯೋಜನಂಚೋಚ್ಯತೆ. ಪ್ರಯೋಜನ ಏನು? ನಾರಾಯಣ ಪ್ರಜ್ಞೆ. ಆ ಪ್ರಜ್ಞೆಯ ಪ್ರಯೋಜನ ಏನು? ಮೋಕ್ಷ. ವಿಷಯಸ್ತು ನಾರಾಯಣಮಿತಿ ಪ್ರಥಮ ಏವ. ಈ ಗ್ರಂಥಕ್ಕೆ ವಿಷಯ ಯಾವುದು? ನಾರಾಯಣ. ಅಧಿಕಾರಿ ಯಾರು? ಸಜ್ಜನ. ಸಂಬಂಧ ಏನು? ಸಂವೇದ್ಯ ಸಂವೇದಕಾದಿ ಲಕ್ಷಣ. ಗ್ರಂಥಕ್ಕೂ ಅಧಿಕಾರಿಗೂ, ಗ್ರಂಥಕ್ಕೂ ದೇವರಿಗೂ, ದೇವರಿಗೂ ಅಧಿಕಾರಿಗೂ, ವಿಷಯಕ್ಕೂ ಪ್ರಯೋಜನಕ್ಕೂ, ಪ್ರಯೋಜನಕ್ಕೂ ಅಧಿಕಾರಿಗೂ ಸಂಬಂಧ ಕಲ್ಪಿಸ್ಕೊಳ್ಬೋದು. ಅಂಡರ್ಸ್ಟುಡ್. ಇದು ನಾರಾಯಣ ಪಂಡಿತರ ಒಂದು ವಿವರಣೆ ಎರಡನೇ ಶ್ಲೋಕಕ್ಕೆ. ಪರಬ್ರಹ್ಮ ಪರವಸ್ತು ನಿರ್ದೇಶಾಖ್ಯಂ ಮಂಗಲಂ ಕೃತಂ ಅಥ ಗ್ರಂಥ ಪ್ರತಿಪಾದ್ಯಂ ವಸ್ತು ನಿರ್ದಿಶತಿ. ಇಹ ಪ್ರಥಮ ಶ್ಲೋಕೆ ಏನ ಕ್ರಮೇಣ ಕಥಿತಾನಿ ಕ್ರಮಾತ್ ತಂ ಕ್ರಮಂ ಅನುಸೃತ್ಯೈವ. ಮೊದಲನೆಯ ಶ್ಲೋಕದಲ್ಲಿ ಯಾವ ಕ್ರಮದಲ್ಲಿ ಹೇಳಿದ್ದೇನೆ ಅದೇ ಆರ್ಡರ್ನಲ್ಲೇ ಹೇಳ್ತೇನೆ. ವಿಷಯಸ್ತು ಪ್ರಥಮತಃ ಪ್ರಥಮ ಪದ್ಯ ಏವ ಉಕ್ತಃ. ಅಧಿಕಾರಿಣಂ ಪ್ರಯೋಜನಂಚಾಹ ಸಜ್ಜನ ಸಂವಿದೆ. ವಿಷಯ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಪ್ರಯೋಜನ ಅಧಿಕಾರಿ ಮತ್ತೆ ಪ್ರಯೋಜನ. ಸಜ್ಜನ ಅಧಿಕಾರಿ ಯಹ ವೈಷ್ಣವ ಸಿದ್ಧಾಂತಾದ್ ಅಚಲಃ ವೇದ ಮಾರ್ಗಾನುಸಾರಿ ನಿರ್ಮಮೋ ನಿರಹಂಕಾರಃ ನಿರಾಶೀಹಿ. ಯಾರು ವೈಷ್ಣವ ಸಿದ್ಧಾಂತದಲ್ಲಿ ಅಚಲನಾಗಿ ಇರ್ತಾನೋ, ವೇದ ಮಾರ್ಗಾನುಸಾರಿಯಾಗಿರ್ತಾನೋ, ನಿರ್ಮಮನೂ ನಿರಹಂಕಾರನಾಗಿ ಇರ್ತಾನೋ, ಬೇರೆ ಲೌಕಿಕವಾದ ಉತ್ಕಟವಾದ ಆಸೆಗಳಿಲ್ಲವೋ, ಸ್ವರೂಪತಃ ಸಜ್ಜನ ಅವಿರಿತ ಸಜ್ಜನ ಪಥಃ ಸಜ್ಜನ. ಸ್ವರೂಪವಾಗಿ ಸಜ್ಜನನಾಗಿರ್ತಾನೆ, ಆದರೆ ಸಜ್ಜನರ ದಾರಿ ಗೊತ್ತಿರಲ್ಲ. ಸಜ್ಜನೋ ಬಭೂಷು, ಸಜ್ಜನ ಆಗಬೇಕು ಅಂತಿರ್ತಾನೆ, ಅವನು ಅಧಿಕಾರಿ. ಸಂವಿತ್ ಸಮ್ಯಜ್ಞಾನಂ ಸಾಕ್ಷಾತ್ ಫಲಂ ತೇನ ಮೋಕ್ಷ. ಜ್ಞಾನವೇ ಮುಖ್ಯ ಫಲ, ತನ್ಮೂಲಕ ಮೋಕ್ಷ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯಪಂಥ ಅಯನಾಯ ವಿದ್ಯತೆ ಅಂತ ವೇದ ಇದೆ. ತದಾ ಮೋಕ್ಷೈಕ ಫಲ. ವಿಷಯಾದೀನಾಂ ಜ್ಞಾನೇನ ಸಂಬಂಧೋ ಜ್ಞಾಯತ ಏವ ಇತ್ಯಾಹ ಸಂಬಂಧ ಐತಿ. ವಿಷಯದಿಂದ ಸಂಬಂಧ ಮೊದಲಾದವುಗಳೆಲ್ಲ ಅಂಡರ್ಸ್ಟುಡ್. ಮೋಕ್ಷೈಕ ಫಲ ಅಂತ ಸ್ತ್ರೀಲಿಂಗ ಯಾಕಿದೆ? ಸಂವಿತ್ ಅಂತ ಇರೋದ್ರಿಂದ ಸಂವಿತ್ ಸ್ತ್ರೀಲಿಂಗ. ಆಯ್ತಾ? ಸಜ್ಜನಾನಾಂ ಸಂವಿದೆ ವಿಜ್ಞಾನಾಯ ಆಚಾರ ಶುದ್ಧೈ ತೋಷಣಾಯ ಚ. ವಿಜ್ಞಾನಕ್ಕಾಗಿ, ಶುದ್ಧಿಗಾಗಿ, ತೃಪ್ತಿಗಾಗಿ. ಆಹಚ ಯಾದವ ಪ್ರಕಾಶಾಚಾರ್ಯ ಸಂವಿದ್ಯುದ್ಧೇ ಪ್ರತಿಜ್ಞಾಯಾಂ ಸಂಕೇತಾಚಾರ ನಾಮಸು ಸಂಭಾಷಣೆ ಕ್ರಿಯಾಕಾರೇ ವಿಜ್ಞಾನೇ ತೋಷಣೆ ಪಿಚ. ಸಂವಿತ್ ಅನ್ನೋದು ಯುದ್ಧ ಅನ್ನೋ ಅರ್ಥದಲ್ಲಿದೆ, ಪ್ರತಿಜ್ಞೆ ಅನ್ನೋ ಅರ್ಥದಲ್ಲಿದೆ, ಸಂಕೇತ ಅನ್ನುವ ಅರ್ಥದಲ್ಲಿ ಇದೆ, ಆಚಾರ ಅನ್ನುವ ಅರ್ಥದಲ್ಲಿ ಇದೆ. ಇಷ್ಟು ಅರ್ಥಗಳಲ್ಲಿ ಇದೆ. ಸಂಭಾಷಣೆಯೂ ಸಂವಿತ್, ಕ್ರಿಯೆಯ ಆಕಾರವೂ ಸಂವಿತ್, ವಿಜ್ಞಾನವೂ ಸಂವಿತ್, ತೃಪ್ತಿಯೂ ಸಂವಿತ್. ಅದರಿಂದಾಗಿ ಸಜ್ಜನರ ವಿಶೇಷ ಜ್ಞಾನಕ್ಕಾಗಿ, ಹಾಗೆ ಸಜ್ಜನರ ವಿಜ್ಞಾನಕ್ಕಾಗಿ, ಸಜ್ಜನರ ಸಂತೋಷಕ್ಕಾಗಿ ನಾನು ಈ ವಿಷ್ಣು ತತ್ವ ನಿರ್ಣಯವೆಂಬ ಗ್ರಂಥವನ್ನು ಮಾಡ್ತೇನೆ ಅಂತ ಆಚಾರ್ಯರ ಮಾತಾಯಿತು. ಇಷ್ಟು ಸಾಕು. ಮುಂದೆ ನೋಡೋಣ ಮುಂದಿನ ಶನಿವಾರ. ಅಲ್ಲಿ ಸಂಕೇತ ಅಂದ್ರೆ ಏನಂತ? ಸಂಕೇತ ಅಂತಂದ್ರೆ ಯಾರ್ದೋ ಒಬ್ಬರದ್ದು ಹೆಸರು ಸಂವಿತ್. ಸರಿ ಸರಿ ಹೆಸರು. ಇಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ.